ಧಾರವಾಡದ ಚೇತನ ಫೌಂಡೇಶನ್ ಕರ್ನಾಟಕ ಇವರ ವತಿಯಿಂದ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳ ಶೈಕ್ಷಣಿಕ ಉತ್ತೇಜನಕ್ಕಾಗಿ ಶ್ರಮಿಸಿದವರಿಗೆ ನೀಡಲಾಗುವ ಶ್ರೀ ಕೃಷ್ಣರಾಜ ಒಡೆಯರ್ ಸದ್ಭಾವನಾ ರಾಜ್ಯಮಟ್ಟದ ಸಮಾಜ ಸೇವಾ ಪ್ರಶಸ್ತಿಗೆ ಭಾಜನರಾದ ಬೇಟೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಮತ್ತು ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೀತಲ ತಂಡ ಎಂ ಇಸ್ಮಾಯಿಲ್ ಅವರನ್ನ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಅಭಿನಂದಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಪಿಎ ಹನೀಫ್, ಇಸ್ಮಾಯಿಲ್ ಅವರ ಸಮಾಜಮುಖಿ ಚಿಂತನೆಯ ವ್ಯಕ್ತಿತ್ವ ಹಾಗೂ ಸಮಾಜ ಸೇವಾ ಸಾಧನೆಗಳ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ ಅವರು ಮಾತನಾಡಿ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಏಕೈಕ ಸದ್ಭಾವನಾ ಸಮಾಜ ಸೇವಾ ಪ್ರಶಸ್ತಿ ಪಡೆದ ಇಸ್ಮಾಯಿಲ್ ಅವರು ಅದರ ಮೌಲ್ಯವನ್ನು ಹೆಚ್ಚಿಸಿದ್ದಾರೆಂದರು. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಕೋಳಮಂಡ ರಫೀಕ್, ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆಎಂ ಸೈಯದ್ ಬಾವ, ಕಾಂಗ್ರೆಸ್ ಮುಖಂಡರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜುಬೇರ್ ಕಡಂಗ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಾವು ಮೊನ್ನೆ ತಾನೇ ಇಡೀ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ ಒಬ್ಬರೇ ಒಂದು ಶಾಲೆಯ ವಿಷಯದಲ್ಲಿ ಉತ್ತಮವಾದ ಒಂದು ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅಂತ ಹೇಳಿದ್ರೆ ಇಸ್ಮಾಯಿಲ್. ಇಡೀ ರಾಜ್ಯಕ್ಕೆ ಒಬ್ಬರೇ ಅದು ಪ್ರಶಸ್ತಿ, ಒಂದೇ ಪ್ರಶಸ್ತಿ. ಟೀಚರ್ಗಳು ಸುಮಾರಿದ್ರು, ಆದರೂ ಇದು STMC ಅಧ್ಯಕ್ಷರಾಗಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ದುಡಿದಂಥ ಒಂದು ವ್ಯಕ್ತಿಯಾಗಿ ಗುರುತಿಸಿದಂಥ ಇಸ್ಮಾಯಿಲ್ ರವರು ಅವರನ್ನು ಕರೆಸಿ ಅವರು ಹುಡುಕಿ ಎಲ್ಲ ಶಾಲೆಗಳಲ್ಲೂ BO, DDP ಎಲ್ಲ ನಮ್ಮ ಡಿಸ್ಟಿಕ್ನ ಎಲ್ಲ ಅಧಿಕಾರಿ ವರ್ಗದವರು ಗುರುತಿಸಿ ಅವ್ರನ್ನ ಸನ್ಮಾನಿಸಿ ಅಂತ ಹೇಳಿದ್ರೆ, ನಾವೊಂದು ಇಲ್ಲಿ ಸನ್ಮಾನ ಮಾಡೋದು ದೊಡ್ಡದೇನಲ್ಲ, ಇಡೀ ರಾಜ್ಯಕ್ಕೆ ಪ್ರಶಸ್ತಿ ಪಡೆದವರು. ಅದೇ ರೀತಿ ನಾವು ಆಗಮಿಸಿದ್ದೀವಿ. ಅದೇ ರೀತಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ನಮ್ಮ ಮೈನಾರಿಟಿ ಅಧ್ಯಕ್ಷರು, ಅದೇ ರೀತಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದೀರಾ. ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ನ ಕಾರ್ಯದರ್ಶಿ, ಪಂಚಾಯತ್ ಸಚಿವ ಕೂಟದ ಕಾರ್ಯದರ್ಶಿ ಹಾಗೂ ಗುಂಡಿಗೆರೆ ಜಮಾತ್ನಲ್ಲಿ ದೀರ್ಘಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಮುದಾಯದ ಬುದ್ಧಿಜೀವಿಗಳು ಏನನ್ನು ನಿರೀಕ್ಷೆ ಮಾಡ್ತಾ ಇದೆಯೋ ವಿದ್ಯಾಭ್ಯಾಸ ಒಂದು ಭಾಗವಾಗಿ ಗ್ರಾಮೀಣ ಮಟ್ಟ ಇಡೀ ಕರ್ನಾಟಕಕ್ಕೆ ಈ ಒಂದು ವಿಲೇಜಿನ ಹೆಸರನ್ನು ತಂದು ರಾಜ್ಯದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಲ್ಲಿ ಒಂದೇ ಒಂದು ಪ್ರಶಸ್ತಿ, ಅದು ನನ್ನ ಆತ್ಮೀಯ ಮಿತ್ರ ಅಂತ ಇಸ್ಮಾಯಿಲ್ ಲಭಿಸಿದೆ. ಅದು ನಮಗೆ ಅತ್ಯಂತ ಒಂದು ಸಂತೋಷದ ವಿಷಯ.